ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಜನವರಿ 22ನೇ ತಾರೀಕಿನಂದು ರಾಮಲಲ್ಲನ ಪ್ರತಿಷ್ಠಾಪನೆಯು ಸಹಿತ ಆಗುತ್ತೆ. ಅದಕ್ಕೆ ಬೇಕಾಗಿರತಕ್ಕಂತಹ ತಯಾರಿ ಒಂದ್ ಕಡೆ ನಡೀತಾ ಇದ್ರೆ, ಗಣ್ಯಾತಿ ಗಣ್ಯರಿಗೆ ವಿಶೇಷವಾದಂತಹ ಆಹ್ವಾನ ಪತ್ರಿಕೆಯನ್ನು ಸಹಿತ ನೀಡಲಾಗ್ತಿದೆ. ನಿಮಗೆ ಆಹ್ವಾನ ಪತ್ರಿಕೆಯ ವಿಶೇಷತೆ ಏನು ಮತ್ತೆ ಆಹ್ವಾನ ಪತ್ರಿಕೆಯಲ್ಲಿ ಯಾವೆಲ್ಲ ರೀತಿಯ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ನ ವೀಕ್ಷಕರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ನಾನು ಮಾಡ್ತೀನಿ. ಇದು ರಾಮ ಮಂದಿರದ ಉದ್ಘಾಟನೆಯ ಇನ್ವಿಟೇಷನ್ ಕಾರ್ಡ್. ಈ ಇನ್ವಿಟೇಷನ್ ಕಾರ್ಡ್ ನ ಮುಂಭಾಗದ ಚಿತ್ರಣ ಇದು. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಫುಲ್ ಏನಂದ್ರೆ ಹಿಂಭಾಗದಲ್ಲಿ ರಾಮ ಮಂದಿರದ ಪೂರ್ತಿ ಡಿಸೈನ್ ಇದೆ. ಅಂದ್ರೆ ಯಾವ ರೀತಿಯಾದಂತಹ ಈ ಹಿಂದೆ ರಾಮ ಮಂದಿರ ಇತ್ತು ಅನ್ನುವಂತಹ ಕಲ್ಪನೆ ಇತ್ತಲ್ಲ, ಆ ಒಂದು ರಾಮ ಮಂದಿರದ ಡಿಸೈನ್ ಪೂರ್ತಿಯಾಗಿ ಇಲ್ಲಿ ಹಾಕಲಾಗಿದೆ. ಮತ್ತೆ ಅದರ ಮುಂಭಾಗದಲ್ಲೂ ಸಹಿತ ರಾಮ ಮಂದಿರದ ಲೋಗೋ ಏನಂದ್ರೆ ಇಲ್ಲಿ ಇಡಲಾಗಿದೆ. ಮತ್ತೆ ಅದರ ಜೊತೆಗೆ ಒಳಭಾಗದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ಈ ರೀತಿಯಾದಂತಹ ಅದ್ಭುತವಾದಂತಹ ಏನಂದ್ರೆ ಇನ್ವಿಟೇಷನ್ ಕಾರ್ಡ್ ಇದೆ. ಆರಂಭದಲ್ಲಿ ಈ ರೀತಿಯಾಗಿ ಡಿಸೈನ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ನಿಮಗೆ ಒಟ್ಟು 5 ಏನಂದ್ರೆ ಇನ್ವಿಟೇಷನ್ ಕಾರ್ಡ್ಗಳು ಒಳಗಡೆ ಇದಾವೆ. ಆ 5 ಇನ್ವಿಟೇಷನ್ ಕಾರ್ಡ್ ನ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಿಮಗೆ. ಯಾವಾಗ ಏನಂದ್ರೆ ಇನ್ವಿಟೇಷನ್ ಕಾರ್ಡ್ ಬಂದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇರ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಕೊಡಲಾಗ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮದ ಏನಂದ್ರೆ ಉಪಸ್ಥಿತರಿರ್ತಾರೆ. ಒಟ್ಟು 5 ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇರುವಂತಹ 5 ಜನರ ಹೆಸರನ್ನ ಸಹಿತ ಇಲ್ಲಿ ಮೆನ್ಷನ್ ಮಾಡಲಾಗ್ತಾ ಇರುವಂತದ್ದು. ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು, ಅದರ ಜೊತೆಗೆ ಗೌರವಾನ್ವಿತ ಶ್ರೀ ಮೋಹನ್ ಜಿ ಭಾಗವತ್ ಅವರ ಹೆಸರನ್ನ 2ನೇ ಹೆಸರಿನಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಆನಂದ್ ಬೆನ್ ಪಟೇಲ್ ಇವರು ಉತ್ತರ ಪ್ರದೇಶದ ರಾಜ್ಯಪಾಲರು, ಅವರ ಹೆಸರನ್ನ 3ನೇ ಹೆಸರಲ್ಲಿ ಹಾಕ್ತಾ ಇರುವಂತದ್ದು. ಮತ್ತೆ 4ನೇದಾಗಿ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ಹೇಳಲಾಗ್ತಾ ಇದೆ. ಮತ್ತೆ ಶ್ರೀರಾಮ ಜನ್ಮಭೂಮಿಯ ಟ್ರಸ್ಟ್ ನ ಏನಂದ್ರೆ ಅಧ್ಯಕ್ಷರಾಗಿರ್ತಕ್ಕಂತಹ ಮಹಂತ ನೃತ್ಯ ಗೋಪಾಲ್ ದಾಸ್ ಅವರ ಹೆಸರನ್ನ ಇಲ್ಲಿ ಹಾಕಲಾಗಿದೆ. ಒಟ್ಟು 5 ಜನರು ಆ ಒಂದು ಸಂದರ್ಭದಲ್ಲಿ ಇರ್ತಾರೆ. ಮತ್ತೆ ಅದರ ಜೊತೆಗೆ 11:30ರಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ. 12:30 ಒಳಗಾಗಿ ಸಂಪೂರ್ಣವಾಗಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಸಹಿತ ಉಪಸ್ಥಿತರಿರಬೇಕು ಅನ್ನುವಂತಹ ವಿಚಾರವನ್ನ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಮತ್ತೆ ಕೆಳಗಡೆ ಕೆಲವೊಂದು ಮಾಹಿತಿಯನ್ನು ಕೊಡಲಾಗಿದೆ. ಯಾರಿಗೆಲ್ಲ ಇನ್ವಿಟೇಷನ್ ಕೊಡಲಾಗುತ್ತಲ್ಲ ಅವರು ಮುಂಚಿತವಾಗಿ 11:30ಗಿಂತ ಮುಂಚಿತವಾಗಿ ಬಂದು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಬೇಕು. ಮತ್ತೆ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕೂತಲ್ಲೇ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅಂದ್ರೆ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ತಂದಿರತಕ್ಕಂತಹ ವಸ್ತುಗಳನ್ನು ಸಹಿತ ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಗಾಗಿ ತೆಗೆದುಕೊಳ್ಳಲಾಗುತ್ತೆ. ಮತ್ತೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ವಾಪಸ್ ಕೊಡಲಾಗುತ್ತೆ. ಇದು ಮೊದಲ ಹಂತದ ಇನ್ವಿಟೇಷನ್ ಕಾರ್ಡ್. ಇದರಲ್ಲಿ ಪೂರ್ತಿಯಾಗಿ ಕಾರ್ಯಕ್ರಮದ ವಿವರವನ್ನ ಕೊಡಲಾಗಿದೆ, ಯಾರೆಲ್ಲ ಮತ್ತೆ ಭಾಗಿಯಾಗ್ತಾರೆ ಅಂತ. ಮತ್ತೆ ಅದರ ಜೊತೆಗೆ 2ನೇ ಹಂತದಲ್ಲಿರುವಂತಹ ಇನ್ವಿಟೇಷನ್ ಕಾರ್ಡ್ ಒಟ್ಟು 4 ಏನಂದ್ರೆ ವಿಚಾರಗಳನ್ನ ಇಟ್ಕೊಂಡಿರುವಂತದ್ದು. ಅಂದ್ರೆ ನೀವು ಇನ್ವಿಟೇಷನ್ ಕಾರ್ಡ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ರಾಮನ ಏನಂದ್ರೆ ಫೋಟೋ ಇರುವಂತದ್ದು ನಿಮಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅಲ್ಲಿ ಕಮಲದ ಹೂವಿನ ಮೇಲೆ ನಿಂತಿರ್ತಕ್ಕಂತಹ ರಾಮ, ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿರ್ತಕ್ಕಂತಹ ರಾಮ. ಈ ಒಂದು ಫಸ್ಟ್ ಇನ್ವಿಟೇಷನ್ ನೋಡಿದ ತಕ್ಷಣ ಅತ್ಯದ್ಭುತವಾದಂತಹ ಏನಂದ್ರೆ ಅಟ್ರಾಕ್ಷನ್ ಆಗೋ ರೀತಿಯಲ್ಲಿ ಏನಂತಂದ್ರೆ ಈ ಒಂದು ಇನ್ವಿಟೇಷನ್ ಅನ್ನ ರೆಡಿ ಮಾಡಿರುವಂತದ್ದು. ಮತ್ತೆ ಅದರ ಜೊತೆಗೆ ಇದರ ಒಳಗಡೆ ನೀವು ಓಪನ್ ಮಾಡ್ತಾ ಹೋಗಿದ್ರೆ ಇದ್ರ ಒಳಗಡೆ ಓಪನ್ ಮಾಡ್ತಾ ಹೋದ್ರೆ ನಿಮಗೆ ಸಿಗುತ್ತೆ ಸಂಪೂರ್ಣವಾದಂತಹ ಮಾಹಿತಿ. ಅಂದ್ರೆ ಶ್ರೀರಾಮನ ಯಾವ ಘಳಿಗೆಯಲ್ಲಿ ಈ ಒಂದು ರಾಮನಲ್ಲನ್ನ ಪ್ರತಿಷ್ಠಾಪನೆ ಮಾಡುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಶೌಷ ಶುಕ್ಲ ದ್ವಾದಶಿ ಸೋಮವಾರದಂದು ವಿಕ್ರಮ ಸಂವತ್ಸ 2080 ಜನವರಿ 22, 2024 ಯುಗಾಬ್ದ 5/1/25 ನಕ್ಷತ್ರ ಮೃಗಶಿರ ನಕ್ಷತ್ರದಲ್ಲಿ ಏನಂದ್ರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಎನ್ನುವಂತಹ ವಿವರವನ್ನ ಕೊಟ್ಟಿದ್ದಾರೆ. ಮತ್ತೆ ಇದೇ ರೀತಿಯಾದಂತಹ ಸಂಪೂರ್ಣವಾಗಿ ಏನಂದ್ರೆ ಪ್ರತಿಷ್ಠಾಪನೆಯ ಪೂರ್ತಿ ವಿವರವನ್ನ ಈ ಒಂದು ಇನ್ವಿಟೇಷನ್ ಕಾರ್ಡ್ ನಲ್ಲಿ ಹೇಳಲಾಗಿದೆ. ಮತ್ತೆ ಅದರ ಜೊತೆಗೆ 5 ದಶಕಗಳಿಂದನೂ ಸಹಿತ 5 ಶತಮಾನಗಳಿಂದನೂ ಸಹಿತ ಇಲ್ಲಿಯವರೆಗೆ ನಡ್ಕೊಂಡು ಬಂದಿರತಕ್ಕಂತಹ ರೀತಿ ರಾಮಲಲ್ಲನ ವಿಚಾರವಾಗಿ ಅದು 1528ರಿಂದ 1980 ಹೇಗಿತ್ತು ಅದರ ಪೂರ್ತಿ ವಿವರವನ್ನ ಇಲ್ಲಿ ಕೊಡಲಾಗಿದೆ. ಮತ್ತೆ ಈ ಒಂದು ಚಿಹ್ನೆ ನೋಡ್ತಾ ಇದ್ರಲ್ಲ ನೀವು, ಇದು ರಾಮ ಮಂದಿರದ ಒಳಗಡೆ ಈಗ ನಿರ್ಮಾಣ ಆಗ್ತಾ ಇರುವಂತಹ ಗೋಪುರದ ಒಳಭಾಗದ ಗೋಪುರದ ಏನಂದ್ರೆ ವಿನ್ಯಾಸ. ಇದು ಸಂಪೂರ್ಣವಾಗಿ ಈ ರೀತಿಯಾದಂತಹ ಚಿತ್ರಣವನ್ನ ಕೊಡಲಾಗಿದೆ. ಮತ್ತೆ ಅದರ ಜೊತೆಗೆ ನೀವು ಈ ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಬೇರೆ ಯಾರಿಗೂ ಸಹಿತ ಇದರಿಂದ ಅವಕಾಶ ಇಲ್ಲ. ಕೇವಲ ಯಾರಿಗೆ ಇನ್ವಿಟೇಷನ್ ಕೊಡಲಾಗುತ್ತೆ ಅವರಿಗೆ ಮಾತ್ರ ಈ ಇನ್ವಿಟೇಷನ್ ತೆಗೆದುಕೊಂಡು ಹೋಗಬೇಕು. ಒಟ್ಟು 7,000ಕ್ಕೂ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಇದ್ರ ವಿಶೇಷ ಏನು ಅಂತಂದ್ರೆ ಈ ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ QR ಕೋಡ್ ಅನ್ನ ಕೊಟ್ಟಿದ್ದಾರೆ.
ಆ QR ಕೋಡ್ ವಿಶೇಷತೆ ಏನು ಅಂತಂದ್ರೆ ಆ QR ಕೋಡ್ ಅನ್ನ ನೀವು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಇಡೀ ಪೂರ್ತಿ ನಿಮ್ಮ ಹೋಗೋದಕ್ಕೆ ಅಂದ್ರೆ ಆಹ್ವಾನಿತರಿಗೆ ಹೋಗೋದಕ್ಕೆ ದಾರಿ ಯಾವುದು, ಮತ್ತೆ ಕಾರ್ಗಳನ್ನ ಎಲ್ಲಿ ಪಾರ್ಕ್ ಮಾಡಬೇಕು, ಅದರ ಜೊತೆಗೆ ಅವರು ಏನಂದ್ರೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನಂದ್ರೆ ಸೇವೆ ಸಿಗುತ್ತೆ, ಇದೆಲ್ಲದರ ಬಗ್ಗೆನೂ ಸಹಿತ ವಿವರವನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಈ ಬಾರಿ ರಾಮ ಮಂದಿರದ ಪ್ರತಿಷ್ಠಾಪನೆಯ, ರಾಮಲಲ್ಲನ ಪ್ರತಿಷ್ಠಾಪನೆಯ ಇನ್ವಿಟೇಷನ್ ಕಾರ್ಡ್ ಈ ಬಾರಿ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಮತ್ತೆ ಬಹಳಷ್ಟು ಜನರಿಗೆ ಏನಂದ್ರೆ ನಾವು ಸಹಿತ ರಾಮಲಲ್ಲನ ಒಂದು ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಆಸೆ ಇತ್ತಲ್ಲ, ಅದು ಕೇವಲ 7,000 ಜನರಿಗೆ ಮಾತ್ರ. ಇದೇ ರೀತಿಯಾದಂತಹ ಮಾಹಿತಿಗಳನ್ನ, ಚಿಕ್ಕ ಚಿಕ್ಕ ವಿಚಾರಗಳನ್ನ, ಮತ್ತೆ ಅದರ ಜೊತೆಗೆ ರಾಮ ಮಂದಿರದ ಪೂರ್ತಿ ವಿವರಗಳನ್ನ ನ್ಯೂಸ್ ಫಸ್ಟ್ ಕನ್ನಡಿಗರಿಗಾಗಿ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ನಿರಂತರವಾಗಿ ನೀವು ನ್ಯೂಸ್ ಫಸ್ಟ್ ಅನ್ನ ನೋಡ್ತಾ ಇದ್ರೆ ರಾಮ ಪ್ರತಿಷ್ಠಾಪನೆಯ ಸಂಪೂರ್ಣ ವಿವರವನ್ನ ನಿಮ್ಗೆ ಗೊತ್ತಾಗುವಂತದ್ದು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.